ಇಂದು ಆಂಧ್ರದ ಕರಾವಳಿಯ ಮೇಲೆ ಮೋಂಥಾ ದಾಳಿಯನ್ನ ಮಾಡಲಿದೆ. ಕಾಕಿನಾಡ ಬಳಿಯ ಸಮುದ್ರ ತೀರಕ್ಕೆ ಅಪ್ಪಳಿಸುವ ಸೈಕ್ಲೋನ್ 90 ಕಿಲೋಮೀಟರ್ ವೇಗದ ಗಾಳಿಯೊಂದಿಗೆ ಚಂಡಮಾರುತ ಎಂಟ್ರಿ. ಇಂದು ಆಂಧ್ರದ ಕರಾವಳಿಯ ಮೇಲೆ ಮೋಂಥಾ ದಾಳಿ ಮಾಡಲಿದೆ. ಕಾಕಿನಾಡ ಬಳಿಯ ಸಮುದ್ರ ತೀರಕ್ಕೆ ಸೈಕ್ಲೋನ್ ಅಪ್ಪಳಿಸಲಿದೆ. 90 ಕಿಲೋಮೀಟರ್ ವೇಗದ ಗಾಳಿಯೊಂದಿಗೆ ಚಂಡಮಾರುತ ಎಂಟ್ರಿ ಆಗಲಿದೆ. ತಮಿಳುನಾಡು, ಒಡಿಶಾ, ಪುದುಚೇರಿ, ಬಂಗಾಳದಲ್ಲಿ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಸೈಕ್ಲೋನ್ ಹಿನ್ನೆಲೆ ಸಮುದ್ರ ತೀರಕ್ಕೆ ತೆರಳದಂತೆ ಸೂಚನೆಯನ್ನ ನೀಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಅನ್ನ ನಿಯೋಜನೆ ಕೂಡ ಮಾಡಲಾಗಿದೆ. ವಿಮಾನ ಹಾರಾಟ, ರೈಲು ಸಂಚಾರದಲ್ಲಿ ಭಾರೀ ವ್ಯತ್ಯಯ ಕೂಡ ಆಗುತ್ತೆ. ಇಂದು ಆಂಧ್ರದ ಕರಾವಳಿಯ ಮೇಲೆ ಮೋಂಥಾ ದಾಳಿಯನ್ನ ಮಾಡಲಿದೆ. ಇನ್ನು ಕಾಕಿನಾಡ ಬಳಿಯ ಸಮುದ್ರ ತೀರಕ್ಕೆ ಸೈಕ್ಲೋನ್ ಅಪ್ಪಳಿಸುತ್ತೆ. 90 ಕಿಲೋಮೀಟರ್ ವೇಗದ ಗಾಳಿಯೊಂದಿಗೆ ಚಂಡಮಾರುತ ಎಂಟ್ರಿ ಆಗುತ್ತೆ. ಹಾಗಾಗಿ ಸದ್ಯಕ್ಕೆ ಅಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ತಮಿಳುನಾಡು ಆಗಿರಬಹುದು ಅಥವಾ ಒಡಿಶಾ, ಪುದುಚೇರಿ, ಬಂಗಾಳದಲ್ಲಿ ಸದ್ಯಕ್ಕೆ ಹೈ ಅಲರ್ಟ್ ಅನ್ನ ಘೋಷಣೆ ಕೂಡ ಮಾಡಲಾಗಿದೆ. ಇದರ ಜೊತೆಗೆ ಅಲ್ಲಿ ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಇನ್ನು ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಎಲ್ಲವೂ ಕೂಡ ಏನು ಎಸ್ಡಿಆರ್ಎಫ್, ಎನ್ಡಿಆರ್ಎಫ್ ತಂಡ ಇದ್ದಾವೆ, ಸ್ಥಳದಲ್ಲೇ ನಿಯೋಜನೆ ಕೂಡ ಮಾಡಲಾಗಿದೆ. ವಿಮಾನ ಹಾರಾಟ ಜೊತೆಗೆ ರೈಲು ಸಂಚಾರದಲ್ಲೂ ಕೂಡ ಭಾರಿ ವ್ಯತ್ಯಯ ಕೂಡ ಆಗಲಿದೆ. ಇನ್ನು ಸೈಕ್ಲೋನ್ ಹಿನ್ನೆಲೆ ಸಮುದ್ರ ತೀರಕ್ಕೆ ಯಾರು ಕೂಡ ಹೋಗಬಾರದು. ಈಗ ಮೀನನ್ನು ಹಿಡಿಯೋದಕ್ಕೆ ಅಂತ ಮೀನುಗಾರರು ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನಾದರೂ ತೊಂದರೆಗಳಾಗತ್ತೆ. ಹಾಗಾಗಿ ಭಾರಿ ಹುಷಾರಾಗಿರಬೇಕು. ಹಾಗಾಗಿ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಜೊತೆಗೆ ಅಲ್ಲಿ ಏನು ಸಮುದ್ರದ ತೀರದಲ್ಲಿರ್ತಾರೆ ಅವ್ರನ್ನೂ ಕೂಡ ಸ್ಥಳಾಂತರ ಆಗಲಿಕ್ಕೆ ಸದ್ಯಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಅವಘಡಗಳು ಅಥವಾ ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಸಮುದ್ರ ತೀರದಲ್ಲಿ ಮನೆ ಮಾಡಿಕೊಂಡಿರುವಂಥವ್ರು ಕೆಲವೊಂದಿಷ್ಟು ದಿನಗಳ ಕಾಲ ಬೇರೆ ಕಡೆಗೆ ಸ್ಥಳಾಂತರ ಆಗಲಿಕ್ಕೂ ಕೂಡ ಸದ್ಯಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಜೊತೆಗೆ ಎಸ್ಡಿಆರ್ಎಫ್ ಮತ್ತು ಎನ್ಡಿಆರ್ಎಫ್ ತಂಡ ಸದ್ಯಕ್ಕೆ ಸ್ಥಳದಲ್ಲೇ ಬೀಡು ಬಿಟ್ಟಿದೆ. ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಅಂತ ಎಸ್ಡಿಆರ್ಎಫ್, ಎನ್ಡಿಆರ್ಎಫ್ ತಂಡವನ್ನು నియోజನೆ కూడా ಮಾಡಲಾಗಿದೆ. వర్షం ఎక్కువగా పెరుగుతూ ఉంటది. మీ అందరూ కూడా బయలుదేరి మీ ఇల్లు ఖాళీ చేసి తాళాలు వేసుకుని ಕರ್ನಾಟಕದ ಮೇಲೂ ಮೋಂಥಾ ಚಂಡಮಾರುತದ ಎಫೆಕ್ಟ್ ಇರುತ್ತೆ. ಇಂದು ಮತ್ತು ನಾಳೆ ರಾಜ್ಯದಲ್ಲಿ ಭಾರೀ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ರಾಜ್ಯದ ಕರಾವಳಿ ಮೇಲೂ ಕೂಡ ಮೋಂಥಾ ಸೈಕ್ಲೋನ್ ದಾಳಿ ಮಾಡುತ್ತೆ. ಚಂಡಮಾರುತ ಅಬ್ಬರದ ಹಿನ್ನೆಲೆ ಮುಂಜಾಗ್ರತಾ ಕ್ರಮವನ್ನ ವಹಿಸಲಾಗಿದೆ. ಇನ್ನು ಕರ್ನಾಟಕದ ಮೇಲೂ ಕೂಡ ಈ ಒಂದು ಮೋಂಥಾ ಚಂಡಮಾರುತದ ಎಫೆಕ್ಟ್ ಇರುತ್ತೆ. ಯಾವ ರೀತಿ ತಮಿಳುನಾಡು, ಒಡಿಶಾ, ಪುದುಚೇರಿ, ಬಂಗಾಳದಲ್ಲಿ ಸದ್ಯಕ್ಕೆ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ, ಅದೇ ರೀತಿಯಲ್ಲೂ ಕೂಡ ಕರ್ನಾಟಕದ ಮೇಲೂ ಕೂಡ ಈ ಒಂದು ಮೋಂಥಾ ಎಫೆಕ್ಟ್ ಇರುತ್ತೆ. ಹಾಗಾಗಿ ನಾಳೆ ಮತ್ತು ಇವತ್ತು ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನು ಕೂಡ ಕೊಡಲಾಗಿದೆ. ಹಾಗಾಗಿ ಏನೆಲ್ಲ ಬೇಕು ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮವನ್ನು ಕೂಡ ಸದ್ಯಕ್ಕೆ ತೆಗೆದುಕೊಳ್ಳಲಾಗಿದೆ. ಇವತ್ತು ನೀವು ಕೂಡ ಗಮನಿಸಿರಬಹುದು ವೆದರ್ ಯಾವ ರೀತಿ ಇದೆ ಅಂತ. ಭಾರೀ ಮಳೆಯ ಮುನ್ಸೂಚನೆಯನ್ನು ಸದ್ಯಕ್ಕೆ ನೀಡಲಾಗಿದೆ. ನಾಳೆಯೂ ಕೂಡ ಇದೇ ರೀತಿ ವೆದರ್ ಇರುತ್ತೆ. ಇದರ ಜೊತೆಗೆ ಭಾರೀ ಮಳೆ ಕೂಡ ಆಗುತ್ತೆ. ಹಾಗಾಗಿ ಬೇರೆ ರೀತಿಯ ನಿಮಗೆ ಏನು ಬೇಕು ಮೂಲಭೂತ ಸೌಕರ್ಯಗಳಾಗಿರಬಹುದು ಅಥವಾ ರೈನ್ ಕೋಟ್ ಅದೆಲ್ಲವೂ ಕೂಡ ನೀವು ಕ್ಯಾರಿ ಮಾಡಬೇಕಾಗುತ್ತೆ. ಭಾರೀ ಮಳೆಯಾಗೋದ್ರಿಂದ ಈಗ ಸದ್ಯಕ್ಕೆ ಆಫೀಸ್ಗೆ ಹೋಗೋರ್ಗಾಗಿರಬಹುದು ಅಥವಾ ಬೇರೆ ಕಡೆ ಹೋಗೋರ್ಗಾಗಿರ್ಬೋದು ಬಹಳ ತೊಂದರೆ ಆಗುತ್ತೆ. ನಿಮಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳು ಅದೆಲ್ಲವನ್ನು ಕೂಡ ನೀವು ಕ್ಯಾರಿ ಮಾಡಬೇಕಾಗುತ್ತೆ. ಸದ್ಯಕ್ಕೆ ನಾಳೆ ಮತ್ತು ಇವತ್ತು ಭಾರೀ ಮಳೆ ಅಂತೂ ಆಗುತ್ತೆ.